ಈಗ ನಾವು ಸ್ನಾನ ಮಾಡೋದು ಬಿಟ್ಬಿಟ್ಟಿದ್ದೀವಿ ನಾವು. ಇವಾಗ ನಿಮ್ಮ ಬಡ್ಜೆಟ್ ತುಂಬ ಚೆನ್ನಾಗಿತ್ತು ಅಂದರೆ ನಾವು ಸ್ಪಾನಲ್ಲಿ ಹೋಗಿ ಕೂತ್ಕೊಂಡು ಒಂದು ಬ್ಯೂಟಿಫುಲ್ ಆಗಿ ಒಂದು ಆಯಿಲ್ ಮಸಾಜ್ ಎಲ್ಲ ಮಾಡ್ಬೋದು. ಅದಕ್ಕೆಲ್ಲ ತುಂಬ ನಾವು ಫಂಡ್ಸ್ ಎಲ್ಲ ಕೊಡಬೇಕು. ಸೊ ಎಕ್ಸಸೈಸ್ ಆ್ಯಂಡ್ ವಾರ್ಮಿಂಗ್ ಎಕ್ಸಸೈಸ್ ಮಾಡ್ತಾ ಇರುವಾಗ ಏನು ಮಾಡ್ತೀವಿ, ಪೇಯ್ನ್ ಬಂತು. ಈಗ ಡಾಕ್ಟ್ರೇ ನಾವು ತುಂಬ ಪೇನ್ ಕಿಲ್ಲರ್ ತೊಗೊಂಡಿದ್ದೀನಿ, ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ ಬಂದುಬಿಟ್ಟಿದೆ, ಕೆಳಗೆ ನಮ್ಮ ರೋಗ ನಿರೋಧಕ ಶಕ್ತಿ ಎಲ್ಲ ಹೋಗ್ಬಿಟ್ಟಿದೆ, ಈಗ ಊಟ ಮಾಡೋಕ್ಕೆ ಆಗ್ತಾ ಇಲ್ಲ, ಈ ಥರ ಎಲ್ಲ ಹೇಳ್ಕೊಂಡು ಬರ್ತಾರೆ. ಈಗ ಹೋಮಿಯೋಪತಿ ಔಷಧ ಬಿಡ್ತಾ ಇದೆ. ಹೋಮಿಯೋಪತಿ ಔಷಧ ಏನು ಮಾಡ್ತಾರೆ ಅಂದರೆ, ನಿಮ್ಮ ದೇಹದಲ್ಲಿರೋದು ಒಂದೊಂದು ರಕ್ತ ಅಣುಗಳಿಗೂ ನೀವು ಏನು ತಿರ್ತೀರ. ಫಾರ್ ಎಕ್ಸಾಂಪಲ್, ನಾನು ಕ್ಯಾಲ್ಸಿಯಂ ತೊಗೊಳ್ತಾ ಇದ್ದೀನಿ, ಕ್ಯಾಲ್ಸಿಯಂ ಎಲ್ಲಿ ಹೋಗ್ತಾ ಇದೆ ಅಂದರೆ, ಕ್ಯಾಲ್ಸಿಯಂ ನೀವು ತೊಗೊಳ್ಳೋದು ಫಾರ್ ಎಕ್ಸಾಂಪಲ್ ದಟ್ 1000 ಮಿಲಿಗ್ರಾಮ್ ಕ್ಯಾಲ್ಸಿಯಂ ತುಂಬ ದೊಡ್ಡ ಟ್ಯಾಬ್ಲೆಟ್ ಇರುತ್ತೆ ಕ್ಯಾಲ್ಸಿಯಂ. ಕೆಲ ಟೈಮ್ನಲ್ಲಿ 500 ಮಿಲಿಗ್ರಾಮ್ಸ್ ಅಂತ 250 ಮಿಲಿಗ್ರಾಮ್ಸ್ ಎಲ್ಲ ಆ ಕಾಲದಲ್ಲಿ ಇತ್ತು. ಇವಾಗೆಲ್ಲ ಕ್ಯಾಲ್ಸಿಯಂ ಮ್ಯಾಕ್ಸ್ ಅಂತ ಮ್ಯಾಕ್ಸಿಮಮ್ ಕೊಟ್ಬಿಡ್ತಾ ಇದ್ದಾರೆ. ಈ ಕ್ಯಾಲ್ಸಿಯಂ ನಿಮ್ಮ ದೇಹದ ಒಳಗೆ ಹೋಗಿ ಸೇರಿಕೊಳ್ಬೇಕು. ದೇಹದ ಒಳಗೆ ಸೇರಿಕೊಳ್ಳದೆ ಅದು ಟಾಯ್ಲೆಟ್ನಲ್ಲಿ ಹೋಯ್ತು ಅಂದರೆ ನಿಮಗೆ ಕ್ಯಾಲ್ಸಿಯಂನ ಏನು ಉಪಯೋಗ ಇಲ್ಲ. ಹೋಮಿಯೋಪತಿ ಮೆಡಿಸಿನ್ಸ್ ಏನು ಮಾಡುತ್ತೆ ಅಂದರೆ, ನೀವು ತಿನ್ನೋದು ಒಳ್ಳೆ ಪದಾರ್ಥ, ದಟ್ಸ್ ವೆರಿ ಇಂಪಾರ್ಟೆಂಟ್. ಹೇಳಿದ್ನಲ್ಲ, ಗೌಟ್ ಹೆಂಗೆ ಬಂತು, ಸಾಧಾರಣವಾಗಿ ಯಾರು ಜಾಸ್ತಿ ಕುಡಿತಾ ಇದ್ದಾರೋ ಅವರಿಗೆ ಲಿವರ್ ತುಂಬ ಇದಾಗ್ಬಿಟ್ಟು ಗೌಟ್ ಅಂತ ಅಲ್ಲಿ ಹೋಗಿ ಯೂರಿಕ್ ಆಸಿಡ್ ಡೆಪಾಸಿಟ್ ಆಗಿ ಅದು ಒಂದು ಟೈಪ್ ಆಫ್ ಆರ್ಥ್ರೈಟಿಸ್ ಬಂದ್ಬಿಡುತ್ತೆ. ಇನ್ನೊಂದು ಆರ್ಥ್ರೈಟಿಸ್ ಇದೆ, ವಾಟ್ ವಿ ಯೂಸ್ ಟು ಕಾಲ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ನಾವು. ಹೇಳಿದ್ನಲ್ಲ, ಒಂದೊಂದು ಮೂಳೆಯಿಂದಲೂ ಮಾಮಿಸ ಇದೆ, ಮಸಲ್ ಇದೆ, ಕಾರ್ಟಿಲೇಜ್ ಇದೆ, ಟೆಂಡಾನ್ಸ್ ಇದೆ, ಬರ್ಸೆ ಇದೆ, ಈ ಥರ ಆ ಏರಿಯಾನಲ್ಲಿ ಅದೆಲ್ಲ ಇರುತ್ತೆ. ಇದೆಲ್ಲ ಕವರ್ ಮಾಡಿರುತ್ತೆ. ಮೇಲ್ಗಡೆ ಇರೋದು ಚರ್ಮ ಏನಾಗುತ್ತೆ ಅಂದರೆ, ಸುಮ್ಮ ಪ್ರೊಡ್ಯೂಸ್ ಮಾಡಿ ಒಳ್ಳೆ ಕಾಗೆ ಬಂಗಾರ, ಸೋರಿಯಾಸಿಸ್ ಅಂತ ಹೇಳ್ತೀವಲ್ಲ, ಅದು ಬಂತು ಅಂದರೆ ಆವಾಗ ಇಲ್ಲಿರೋದು ಚರ್ಮ ಎಲ್ಲ ಕರಗೋಗಿರುತ್ತೆ. ಅವಾಗ ಏನಾಗುತ್ತೆ, ಸೋರಿಯಾಟಿಕ್ ಆರ್ಥ್ರೈಟಿಸ್. ಗೌಟ್ ಇಸ್ ಆಲ್ಸೋ ಇಸ್ ಆರ್ಥ್ರೈಟಿಸ್. ಸಾಧಾರಣವಾಗಿ ಒಂದು 40 ಆಯಿತು, 50 ಆಯಿತು, ವಯಸ್ಸು ಜಾಸ್ತಿ ಆಗ್ತಾ ಇದೆ ಅಂದರೆ ವಾಟ್ ಯೂಸ್ ಟು ಕಾಲ್ ಆಸ್ಟಿಯೋ ಆರ್ಥ್ರೈಟಿಸ್ ಆರ್ ಆಸ್ಟಿಯೋಪೋರೋಸಿಸ್. OA ಅಂಡ್ OT ಅಂತ ಆಸ್ಟಿಯೋ ಆರ್ಥ್ರೈಟಿಸ್ OA ಅಂತ ಹೇಳ್ತೀವಿ ನಾವು. ಆಸ್ಟಿಯೋಪೋರೋಸಿಸ್ OP ಅಂತ ಹೇಳ್ತೀವಿ ನಾವು. ಇದೆಲ್ಲ ಏನಾಗುತ್ತೆ ಅಂದರೆ ಋತುಚಕ್ರ. ಫಾರ್ ಎಕ್ಸಾಂಪಲ್ ದ ಫೀಮೇಲ್ಸ್ಗೆ ಏನಾಗಿರುತ್ತೆ ಅಂದರೆ, ಋತುಚಕ್ರ ಇದಾದ ತಕ್ಷಣ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ಆಸ್ಟಿಯೋಪೋರೋಸಿಸ್ ಆರ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ನಾವು. ಸಾಧಾರಣವಾಗಿ ಹೇಳಿದ್ನಲ್ಲ, ದ ಬ್ಯಾಕ್ ಪೇನ್, ಲಂಬಾರ್ ಸ್ಯಾಕ್ರಲೈಸೇಷನ್ ಅಂತ ಹೇಳ್ತೀವಿ. ಕೆಳಗೆ ಸ್ಯಾಕ್ರಮ್ ಅಂತ ಇರೋದು ಎಲ್ಲಿ ಅಂದರೆ, ವಿ ಯೂಸ್ ಟು ಕಾಲ್ ಇಸ್ ಟೈಲ್ ಬೋನ್ ಅಂತ ಹೇಳ್ತೀವಲ್ಲ. ಟೈಲ್ ಬೋನ್ ನಮ್ಮ ಇರೋದು ಕಂಪ್ಲೀಟ್ L4 L5ಗೆ ಒಳ್ಳೆ ಒಂದು ಶಕ್ತಿ ಕೊಟ್ಟು, ಒಳ್ಳೆ ಈ ಥರ ಒಂದು ಟ್ರಯಾಂಗಲ್ ಇದರಲ್ಲಿ ಇರುತ್ತೆ. ಆ ಬೋನಿಗೆ ಒಳ್ಳೆ ಶಕ್ತಿ ಕೊಡಿರುತ್ತೆ. ನಾವು ಸರಿಯಾಗಿ ಕೂತ್ಕೊಂಡು ಎಕ್ಸಸೈಸ್ ಮಾಡ್ತು ಅಂದರೆ ಡಿಜನ್ರೇಷನ್ ಕಮ್ಮಿ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳಬೇಕು ಅಂದರೆ, ನೀವು ಒಳ್ಳೆ ಕಾಳುಗಳೆಲ್ಲ ಚೆನ್ನಾಗಿ ತಗೊಳ್ತಾ ಇದ್ದೀರಾ. ಆಲ್ ಕಾಳುಗಳು ಇನ್ಕ್ಲೂಡಿಂಗ್ ಇವರ ಎಳ್ಳು ತಿನ್ನೋದು ತುಂಬ ಒಳ್ಳೆಯದು. ನಮ್ಮ ಪ್ರೋಟೀನ್, ವೆರಿ ಸಿಂಪಲ್, ರಿಚ್ ಮ್ಯಾನ್ಸ್ ಪುವರ್ ಮ್ಯಾನ್ಸ್ ಬಾದಾಮ್ ಅಂತ ಹೇಳಿದ್ರೆ ನಮ್ಮ ಕಡಲೆಕಾಯಿಲಿ ಚಿಕ್ಕೀಸ್ ಬರುತ್ತಲ್ಲ, ಎಸ್ಪೆಷಲಿ ಹೆಂಗಸರು ಆ ಇದರಲ್ಲಿ ಬರುತ್ತಲ್ಲ, ನಮ್ಮದು ಬೆಲ್ಲದಲ್ಲಿ ಮಾಡಿರ್ತಾರೆ. ಜಾಗ್ರಿನಲ್ಲಿ ಮಾಡಿರೋದು ಚಿಕ್ಕೀಸ್ ತಿನ್ನೋದ್ರಿಂದ 2 ಉಪಯೋಗ ಬರುತ್ತೆ. ಒಂದು, ಅಯನ್ ಸಿಗುತ್ತೆ, ಆ ಹೆಂಗಸರಿಗೆ ಬೇಕಾದ ಅಯನ್ ಸಿಗುತ್ತೆ. ಅದೇ ಥರ ಪ್ರೋಟೀನ್ ಸಿಗುತ್ತೆ. ಈ ಪ್ರೋಟೀನ್ ಅಂಡ್ ಕ್ಯಾಲ್ಶಿಯಂ ಎಲ್ಲ ಕಾಳು ಎಲ್ಲೆಲ್ಲ ಹೊಟ್ಟಿರುತ್ತೋ ಕಾಳುಗಳು, ಹೆಸರು ಕಾಳು, ಕಡಲೆ ಬೆಳೆ, ಅದೇ ಥರ ಕಡಲೆಕಾಯಿ, ಇದೆಲ್ಲ ನೀವು ತಗೊಳ್ತು ಅಂದರೆ ಕ್ಯಾಲ್ಸಿಯಂ ಬರುತ್ತೆ. ನಮ್ಮ ಹೋಮಿಯೋಪತಿ ಔಷಧ ಏನು ಮಾಡ್ತಾರೆ ಅಂದರೆ, ಕ್ಯಾಲ್ಸಿಯಂ ಎಲ್ಲಿ ಬೇಕು, ಫಾರ್ ಎಕ್ಸಾಂಪಲ್ ನಿಮಗೆ ಸಾರ್ ಎಡಕಡೆ ಮಂಡಿ ನೋವು ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಆ ಹೆಬ್ಬಟ್ಟಿನಲ್ಲಿ ನನಗೆ ತುಂಬ ನೋವು ಬರ್ತಾ ಇದೆ, ಈಗ ಎಲ್ಲ ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಕ್ಯಾಲ್ಸಿಯಮನ್ನು ಅಲ್ಲಿ ಸೇರಿಸುತ್ತೆ. ನಿಮಗೆ ಬೇಕಾಗಿದ್ದು ಲಿಗಮೆಂಟ್, ಕಾರ್ಟಿಲೇಜ್, ಟೆಂಡಾನ್, ಹೇಳಿದ್ನಲ್ಲ, ರುಬಾರ್, ಕ್ಯಾಲಾರ್, ಡೋಲಾರ್, ಫಂಕ್ಷನ್ಲೆಸ್ಸೆ, ಇದೆಲ್ಲ ಕಮ್ಮಿ ಮಾಡಿ ಅಲ್ಲಿರೋದು ಆರೋಗ್ಯ ಚೆನ್ನಾಗಿ ಮಾಡ್ತಾ ಇರುತ್ತೆ. ಅದಕ್ಕೇನು ಮಾಡಬೇಕು ನೀವು, ಮಿನಿಮಮ್ ಒಂದು ವಾರ್ಮಿಂಗ್ ಅಪ್ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡ್ತು ಅಂದರೆ ಈ ಹೋಮಿಯೋಪತಿಯ ಔಷಧ ನೀವು ತಿನ್ನೋದು ಕಾಳುಗಳಿಂದ ಇರೋದು ಕ್ಯಾಲ್ಸಿಯಮನ್ನು ಎಷ್ಟು ನಿಮ್ಮ ದೇಹಕ್ಕೆ ಬೇಕೋ, ಎಲ್ಲಿ ಬೇಕು ಆ ಸರ್ಕ್ಯುಲೇಷನ್ ಆಗುತ್ತಲ್ಲ, ಆ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋಕ್ಕೆ ನೀವೇನು ಮಾಡ್ತೀರಾ, ವಾರ್ಮ್ ಅಪ್ ಎಕ್ಸಸೈಸ್ ಮಾಡಬೇಕು. ಡಾಕ್ಟ್ರೆ ಎಲ್ಲ ಚೆನ್ನಾಗಿ ಗೊತ್ತಿತ್ತು ನನಗೆ, ಎಲ್ಲ ಕಂಪ್ಲೀಟ್ ಆಗಿ ನಾನು ಮಾಡ್ತಾ ಇದ್ದೀನಿ, ಬೆಳಗ್ಗಿಂದ ಸಾಯಂಕಾಲದಲ್ಲಿ ಒಂದು 100 ಮಾಡ್ತೀನಿ, 200 ಮಾಡ್ತೀನಿ. ಅತಿನೂ ಏನು ಮಾಡಬೇಕಾಗಿಲ್ಲ. ಯಾವ ಪದಾರ್ಥ ಆಗಲಿ, ವಾರ್ಮಿಂಗ್ ಅಪ್ ಎಕ್ಸಸೈಸ್ ಆಗಲಿ, ಏನೇ ಎಕ್ಸಸೈಸ್ ಆಗಲಿ, ಅತಿ ಈಸ್ ನಿರ್ಗತಿ, ಮಿತವಾಗಿ ಮಾಡಿ. ಹೇಳಿದ್ನಲ್ಲ, 20 ಸಲ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಕತ್ತನ್ನು ಸ್ವಲ್ಪ ಆಡಿಸೋದು, ಎಡಕಡೆ ಆಡಿಸೋದು. ಆಮೇಲೆ ಕಡೆ ಬೋಟಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ, ಎಕ್ಸ್ಟ್ರೀಮಿಟೀಸ್ ಎಲ್ಲ ಚೆನ್ನಾಗಿ ಇರೋದು 32 + 32 64 ಪೌಂಡ್ ಆರೋಗ್ಯವಾಗಿ ಬರೋಕ್ಕೆ ಒಂದು ಎಕ್ಸಸೈಸ್ ಮಾಡೋದು, ಇದೆಲ್ಲ ತುಂಬ ಅನುಕೂಲ ಆಗುತ್ತೆ. ಹೋಮಿಯೋಪತಿ ಔಷಧಿಗಳು ನೀವು ತಿನ್ನೋದು ಪದಾರ್ಥದಿಂದ, ಹೇಳಿದ್ನಲ್ಲ, ಇಮ್ಯುನೋಗ್ಲೋಬುಲಿನ್, ರೋಗ ನಿರೋಧಕ ಶಕ್ತಿಯನ್ನು ತುಂಬಿದ ತಕ್ಷಣ ಕ್ಯಾಲ್ಸಿಯಂ ಎಲ್ಲಿ ಹೋಗಿ ಡೆಪಾಸಿಟ್ ಆಗಬೇಕು ಆಗ್ತಾ ಇರುತ್ತೆ. ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲದೆ
ಆಸ್ಟಿಯೋ ಆರ್ಥ್ರೈಟಿಸ್ ಆಗಲಿ, ರೊಮ್ಯಾಟಿಕ್ ರೊಮಟಾಯ್ಡ್ ಆರ್ಥ್ರೈಟಿಸ್ ಅಂತ ನಾವು ಹೇಳ್ಬಿಡ್ತೀವಿ. ರೂಮ್ ಅಂದರೆ ಏನು ಅಂದರೆ, ಡಾಕ್ಟ್ರೆ ಅಂಕಿ ನಿಂತ್ಕೊಂಡಿರ್ತೀವಿ, ಒಳ್ಳೆ ರೋಬೋಟ್ ಥರ ನಿಂತ್ಕೊಂಡಿರ್ತೀನಿ, ನಾ ಟಾಯ್ಲೆಟ್ನಲ್ಲಿ ಈವನ್ ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ನಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಮಂಡಿ ಮಚ್ಚಕ್ಕೆ ಆಗುತ್ತೋ ಅಂತ ಹೇಳ್ತಾರೆ. ದಟ್ಸ್ ಕಾಲ್ಡ್ ಅಸ್ ಆರ್ ಎ. ಆರ್ ಎ ಫ್ಯಾಕ್ಟರ್ ಬಂದ್ಬಿಟ್ಟಿದೆ. ಆರ್ ಎ ಫ್ಯಾಕ್ಟರ್ ಬಂದಾದ ಮೇಲೆ ಇನ್ಮೇಲೆ ನಮಗೆ ಬಂದು ರೊಮಟಾಯ್ಡ್ ಫ್ಯಾಕ್ಟರ್ ಬಂದ್ಬಿಟ್ಟಿದೆ, ಏನೋ ತೊಂದರೆ ಆಗ್ಬಿಟ್ಟಿದೆ, ಇನ್ಮೇಲೆ ನಾವು ಬಾಳೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ರೊಮಟಾಯ್ಡ್ ಆರ್ಥ್ರೈಟಿಸ್ ಬಂತು ಅಂದರೆ ಸಾಧಾರಣವಾಗಿ ನಾವು ಹೇಳ್ತೀವಿ, ನಾವು ರೊಮಟಾಯ್ಡ್ ಫ್ಯಾಕ್ಟರ್ ಇದೆ. ರೊಮಟಾಯ್ಡ್ ಫ್ಯಾಕ್ಟರ್ ಬಂದು ಈಗ ಫಾರ್ ಎಕ್ಸಾಂಪಲ್ ಒಂದು ಸಾಧಾರಣ ಇರಬೇಕಾಗಿದ್ದು 6 ಒಳಗೆ ಇರಬೇಕು ಅಂತ ಇಟ್ಕೊಳ್ಳೋಣ. ಈಗ 10 20 ಇದೆ ಅಂದರೆ ಇದು ರಿಟರ್ನೇ ಆಗೋಲ್ಲ ಅಂತ ಹೇಳೋರೆಲ್ಲ ಇರ್ತಾರೆ. ಸಾಧಾರಣವಾಗಿ ಅದಕ್ಕೊಂದು ಸ್ಟೀರಾಯ್ಡು ಕೊಡ್ತಾ ಇರ್ತಾರೆ. ಈಗ ಸ್ಟೀರಾಯ್ಡ್ ತುಂಬ ದಿವಸ ತಗೊಳ್ತು ಅಂದರೆ ಹೇಳ್ತಾ ಇದ್ದಾರೆ, ನೋಡಪ್ಪ ಯಾವಾಗಲೂ ನೀವು ಲಿವರ್ ಟೆಸ್ಟ್ ಮಾಡ್ತಾ ಇರಬೇಕು, ಆವಾಗ ಅದು ಲಿವರ್ ಚೆನ್ನಾಗಿದೆ ಅಂತ ನೋಡ್ಕೊಳ್ತಾ ಇರಬೇಕು, ಯಾವಾಗ ತೊಂದರೆ ಆಯಿತು ಅಂದರೆ ನಿಮಗೆ ತುಂಬ ನಿಲ್ಲಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ನಾವೇನು ಹೇಳ್ತೀವಿ ಅಂದರೆ, ಹೋಮಿಯೋಪತಿ ಔಷಧ ಬಿಡ್ತಾ 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 ಆ ಡಿಪೆಂಡೆನ್ಸ್ ಆನ್ ಸ್ಟೀರಾಯ್ಡ್ ಕಮ್ಮಿ ಆಗ್ತಾ ಬರುತ್ತೆ ಒಂದು. ಎರಡನೇದು, ಆ ಡಿಪೆಂಡೆನ್ಸ್ ಆನ್ ಪೇನ್ ಕಿಲ್ಲರ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಎಷ್ಟೆಷ್ಟು ಹೆಸರೆಲ್ಲ ಹೇಳ್ತಾರೆ, HCQS, ಮೆಥೋಟ್ರೆಕ್ಸೇಟ್ ಅಂತ. ಎಷ್ಟೋ ಜನ ನನ್ನ ಹತ್ರ ರುಮಟಾಯ್ಡ್ ಆರ್ಥ್ರೈಟಿಸ್, ಆಸ್ಟಿಯೋ ಆರ್ಥ್ರೈಟಿಸ್, ಆಸ್ಟಿಯೋಪೋರೋಸಿಸ್ ಇವರೆಲ್ಲ ಬರ್ತಾರೆ. ಇವ್ರಿಗೆಲ್ಲ ಏನು ಮಾಡ್ತೀವಿ ಅಂದರೆ, ಒಂದು ಬ್ಲಡ್ ಸರ್ಕ್ಯುಲೇಷನ್ ಒಂದು 120 ದಿವಸ ಆದ ಮೇಲೆ ಏನಾಗುತ್ತೆ ಅಂದರೆ, ಹೌದು ಡಾಕ್ಟ್ರೆ ಇವಾಗ ತುಂಬ ಕಮ್ಮಿ ಆಗ್ತಾ ಇದೆ, ನೋವು ಕಮ್ಮಿ ಆಗ್ತಾ ಇದೆ. HCQS ಒಂದು ಫಾರ್ ಎಕ್ಸಾಂಪಲ್ ಒಂದು ಒನ್ಸ್ ಇನ್ 15 ಡೇಸ್ ವಾರಕ್ಕೊಮ್ಮೆ ತೊಗೊಳ್ತಾ ಇದೆ, ಇವಾಗ ಒನ್ಸ್ ಇನ್ 15 ಡೇಸ್ ತೊಗೊಳ್ತಾ ಇದ್ದೀನಿ. ಮೆಥೋಟ್ರೆಕ್ಸೇಟ್ 1 ತಿಂಗಳಿಗೊಂದು ತೊಗೊಳ್ತಾ ಇದೆ, ಈಗ ಇನ್ನೂ ಇದನ್ನು ಕಮ್ಮಿ ಮಾಡಿದ್ದೀನಿ. ಆ ಥರ ಒಂದು ಪರಿಸ್ಥಿತಿ ಬರೋಕ್ಕೆ ನಮ್ಮ ಹೋಮಿಯೋಪತಿ ಔಷಧಿಗಳು ಗ್ಯಾಸ್ಟ್ರಿಕ್ ಕಂಪ್ಲೈಂಟ್ ಇಲ್ಲದೆ, ನಿಮ್ಮ ರಕ್ತನಾಳಗಳಿಗೆ ಆರೋಗ್ಯ ಕಮ್ಮಿ ಆಗದೆ ಇರುತ್ತೆ, ಇಡೀ 206 ಮೂಳೆಗಳಿಗೆ ಆರೋಗ್ಯ ಕೊಟ್ಟು ನಿಮ್ಮನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಬರೋಕ್ಕೆ ಹೋಮಿಯೋಪತಿ ಔಷಧಿಗಳು ತುಂಬ ಅನುಕೂಲವಾಗುತ್ತೆ. ಸೊ ರುಮಟಾಯ್ಡ್ ಆರ್ಥ್ರೈಟಿಸ್ ಆಗಲಿ, ಲಂಬಾರ್ ಲಾರ್ಡೋಸಿಸ್ ಆಗಲಿ, ಸ್ಲಿಪ್ ಡಿಸ್ಕ್ ಆಗಲಿ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಗಲಿ, ಜುವೆನೈಲ್ ಆರ್ಥ್ರೈಟಿಸ್ ಆಗಲಿ, ಈ ಥರ ಏನೇ ಬೇಕಾದರೂ ಆ ಪದ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ರುಬಾರ್ ತಪ್ಪಲ್ಲ, ಕ್ಯಾಲಾರ್ ತಪ್ಪಲ್ಲ, ಡೋಲಾರ್ ತಪ್ಪಲ್ಲ, ಫಂಕ್ಷನ್ಲೆಸ್ಸೇ ತಪ್ಪಲ್ಲ. ಸೊ ಹೋಮಿಯೋಪತಿ ಔಷಧ ಒಳಗೆ ಬೀಳ್ತಾ ಇರುವಾಗ ಏನಾಗುತ್ತೆ ಅಂದರೆ, ನೀವು ತಿನ್ನೋದು ಪದಾರ್ಥದಿಂದ ಕ್ಯಾಲ್ಸಿಯಮನ್ನು ಅಬ್ಸಾರ್ಬ್ ಮಾಡಿ ಎಲ್ಲೆಲ್ಲಿ ಕಳಿಸ್ಬೇಕು ಅಲ್ಲೆಲ್ಲ ಕಳಿಸಿ. ನೀವು ಒಳ್ಳೆ ಎಕ್ಸಸೈಸ್, ಒಳ್ಳೆ ಅಭ್ಯಾಸ ಇದೆ, ಎಷ್ಟೇ ಇತ್ತು ಅಂದ್ರೂ ಡಾಕ್ಟರ್ ಹೇಳ್ತಾ ಇರಲಿ ನಾನು ಕುಡಿದೇ, ದೊಡ್ಡವರೆಲ್ಲ ಇದ್ದಾರೆ ಕುಡಿದೇ ಇರೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಗ್ಯಾಸ್ಟ್ರಿಕ್ ಕಂಪ್ಲೈಂಟ್ ಆ್ಯಂಡ್ ಡಿಜನರೇಷನ್ ಆಫ್ ಬೋನ್ಸ್. ಅದಾದ ಮೇಲೆ ಇಟ್ ಕ್ಯಾನ್ ಗೋ ಇಂಟು, ಎಲ್ಲ ಟಿ ವಿನಲ್ಲಿ ಎಷ್ಟೋ ಎಲ್ಲ ತಿಳಿಸ್ತಾ ಇರ್ತಾರೆ ಕ್ಯಾನ್ಸರ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇದು ಆಲ್ ದೋಸ್ ಲಾಗರಿ ವಸ್ತುಗಳು ಅಂತ ನಾವು ಹೇಳ್ತೀವಲ್ಲ, ನಾವು ಈ ಥರ ನಾವು ಹೊಗೆ ಸೊಪ್ಪು, ಕಡ್ಡಿಪುಡಿ, ಪಾನ್ ಪರಾಗು, ಇನ್ನು ಎಷ್ಟೊಂದು ಅಲ್ಲ ಸಾರ್ ಇದೆಲ್ಲ ನೀವು ಹೇಳ್ಬಿಟ್ಟಿದ್ರ ಅಂತ ಏನೋ ಒಂದು 2-3 ಬ್ರ್ಯಾಂಡ್ ಹೆಸರೆಲ್ಲ ಹೇಳ್ತಾರೆ. ಸೊ ಯಾವುದೋ ಬ್ರ್ಯಾಂಡ್ ಇರಲಿ, ಇನ್ನೊಂದು 2-3 ಬ್ರ್ಯಾಂಡೆಲ್ಲ ಹೆಸರೆಲ್ಲ ನನಗೆ ಗೊತ್ತು, ಅದೆಲ್ಲ ಯಾವುದು ಇಲ್ಲದೆ ಇರಬೇಕು. ಇಲ್ಲ ಡಾಕ್ಟ್ರೇ ನೀವು ಕೊಡೋದು ಹೋಮಿಯೋಪತಿ ಔಷಧ ಕೊಡಿ, ನಾವು HCQS ತೊಗೊಳ್ತಾ ಇದ್ದೀನಿ, ಮೆಥೋಟ್ರೆಕ್ಸೇಟ್ ತೊಗೊಳ್ತಾ ಇದ್ದೀನಿ, ಕಾಳುಗಳು ತಿಂತಾ ಇದ್ದೀನಿ ನೀವು ಹೇಳೋ ಥರ ಅಂತ ಮಾಡಿ ಕೊನೆಯಲ್ಲಿ ನೀವು ಪಾನ್ ಪರಾಗು, ಇನ್ನೊಂದು ಹನ್ಸು, ರಾಜು, ಏನೇನೋ ಹೊಸರೆಲ್ಲ ಇದ್ದಾರೆ, ಇದೆಲ್ಲ ತೊಗೊಳ್ತು ಅಂದರೆ 40,000 chemicals are produced in your body, 40,000 toxins are produced in your body. ಅಂದರೆ ಮೇಲಿಂದ ಕೆಳಗೆ ತನಕ ಕಂಪ್ಲೀಟಾಗಿ ಡಿಜನರೇಷನ್ ಆಗುತ್ತೆ. ಸೊ ನಿಮಗೆ ಒಳ್ಳೆ ಅಭ್ಯಾಸ ಚೆನ್ನಾಗಿದೆ, ನಾನು ಕುಡಿತಾ ಇಲ್ಲ, ಒಳ್ಳೆ ಬೆಳಗ್ಗೆ ತಕ್ಷಣ ಒಳ್ಳೆ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ, ವ್ಯಾಯಾಮ ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ, ಒಂದು ನೀಟಾಗಿ ಆಯಿತು ಅಂದರೆ ವಾರಕ್ಕೊಮ್ಮೆ ನಾನು ಎಣ್ಣೆ ಸ್ನಾನ ಮಾಡ್ತಾ ಇದ್ದೀನಿ ಅಂದರೆ ಏನು ತೊಂದರೆ ಇಲ್ಲದೆ ಹೋಮಿಯೋಪತಿ ಔಷಧಿಗಳು ನೀವು ಮಾಡೋದು ಎಲ್ಲ ಒಳ್ಳೆ ಪದ್ಧತಿಯಿಂದ, ಫಾರ್ ಎಕ್ಸಾಂಪಲ್ ಒಳ್ಳೆ ಹ್ಯಾಬಿಟ್ಸ್ ಇದೆ, ಏನು ತೊಂದರೆ ಇಲ್ಲ ಅಂದರೆ ಇಡೀ ಈ ಕತ್ತಿಂದ ನಾವು ಸ್ಟಾರ್ಟ್ ಮಾಡೋಣ, ಮೇಲ್ಗಡೆಯಿಂದ ಕುತ್ತಿಗೆಲ್ಲ ಚೆನ್ನಾಗಿರುತ್ತೆ, ಕುತ್ತಿಗೆ ನೋವು ಬರಲ್ಲ. ನಾನೇನೋ ಸ್ವಲ್ಪ ಜೋಲ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಕೂಡ ನೀವು ಕುತ್ತಿಗೆ ಬ್ಯೂಟಿಫುಲ್ ಜೋಲ್ ಹಾಕ್ಕೊಂಡಿದ್ದೀನಿ ಅಂತ ನಿಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸ್ಬೋದು. ಸೊ ಕುತ್ತಿಗೆಲ್ಲ ರೆಡಿ ಆಗ್ತಾ ಇದೆ. C6H7 ಆರೋಗ್ಯ ಚೆನ್ನಾಗಿರುತ್ತೆ. ಆ ಕತ್ತು ಒಂದು ಅಟ್ಲಾಸ್ ಅಂತ ಒಂದು ಬೋನ್, ಅಟ್ಲಾಸ್ ಅಂತ ಕೇಳಿರ್ಬೇಕಲ್ಲ ನೀವೆಲ್ಲ, ಚಿಕ್ಕ ಹುಡುಗರಾಗಿರೋ ಓದಿರಬೇಕು. ಆ ಗ್ಲೋಬ್ ಬಂದು ಒಂದು ಇದ್ರ ಮೇಲೆ ಕೂತಿರುತ್ತೆ, ದಟ್ ಇಸ್ ಕಾಲ್ಡ್ ಅಸ್ ಅಟ್ಲಾಸ್. ನಿಮ್ಮ ತಲೆ ಅನ್ನೋದು ಗ್ಲೋಬು ಅಟ್ಲಾಸ್ನಲ್ಲಿ ಕೂತಿರುತ್ತೆ. ಇಡೀ ಸಾಧಾರಣವಾಗಿ ನಾನು ತಮಾಷಾ ಥರ ಹೇಳ್ತಾ ಇರೋದು ಏನು ಅಂದರೆ, ಕಾಡಿನಲ್ಲಿ ಇರೋದು ಲಯನ್ ಇದಲ್ಲ, ಅದನ್ನು ಒಂದು ಕಾಡಿನ ರಾಜ ಅಂತ ಹೇಳ್ತಾರೆ. ಯಾಕೆ ಅಂದರೆ ವೆನ್ ಇಟ್ ಟರ್ನ್ಸ್ ಲೈಕ್ ದಿಸ್, ಈ ಥರ ಕತ್ತನ್ನು ತಿರುಗಿಸ್ತಾ ಇರುವಾಗ 180 ಡಿಗ್ರಿ ಮಾಡುತ್ತೆ. ಅದಕ್ಕೆ ಅವ್ರಿಗೆ ಒಂದು ಹಂಟಿಂಗ್ ಮಾಡೋಕ್ಕೆ ಅಂದರೆ ಬೇಟೆ ಆಡೋಕ್ಕೆ ಒಳ್ಳೆ ಅವ್ರಿಗೆ ದೃಷ್ಟಿ ಸಿಗುತ್ತೆ. ನಾವು 180 ಡಿಗ್ರಿ ಮಾಡೋಕ್ಕಾಗಲ್ಲ, ಮ್ಯಾಕ್ಸಿಮಮ್ ಅಂದರೆ 170 ಇಲ್ಲಾಂದರೆ 160 ಆ ಥರನೇ ಬರೋಕ್ಕಾಗತ್ತೆ. ಸೊ ಅದರಿಂದ ಆ ಥರ ನಾವು ವ್ಯಾಯಾಮ ಮಾಡಬೇಕು. ರೈಟ್ ಸೈಡ್ ಲೆಫ್ಟ್ ಸೈಡ್ ನೋಡೋದು. ಇಲ್ಲಿರೋದು ಎಕ್ರೋಮಿಯನ್ ಪ್ರಾಸೆಸ್ ಅಂತ, ಶೋಲ್ಡರ್ನಲ್ಲಿ ಇರೋದು ಬೋನ್ ನೋಡ್ತಾ ಇರುವಾಗ
ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಬರುತ್ತೆ, ನಿಮ್ಮ ಕುತ್ತಿಗೆ ರೆಡಿ ಆಯಿತು. ಆಮೇಲೆ C6C7 ಸರ್ವೈಕಲ್ ಸ್ಪಾಂಡೈಲೈಟಿಸ್, ಇನ್ನೊಂದು ಕೆಲವು ಟೈಮ್ಲಿ ಹೇಳ್ತೀವಿ ನಾವು, ಯಾವಾಗಲೂ ಕೂತ್ಕೊಂಡು ಹೇಳಪ್ಪ ಹೌದೌದು ಅಂತ ನೋಡಿ ಯಾವಾಗಲೂ ಕತ್ತರಣಿ ನಾವು ಸೆಲ್ ಫೋನ್ ಇಟ್ಕೊಂಡ್ಬಿಟ್ಟು ಸ್ಕೂಟರ್ని ತೊಗೊಂಡೋಗಿ ಮುಂದ್ಗಡೆ ಇರೋ ಒಂದು ಗುದ್ಬಿಡ್ತೀವಿ ನಾವು. ಇದೇನು ಟಾರ್ಟಿಕೋಲಿಸ್ ಅಂತ ನಿಮ್ಮ ಬೋನ್ ಡಿಜನರೇಷನ್ ಆಗ್ಬಿಟ್ಟು ಕುತ್ತಿಗೆನೇ ಹಿಂಗೆ ಆಗ್ಬಿಡುತ್ತೆ. ಸೊ ಅದರಿಂದ ಅಭ್ಯಾಸ ಚೆನ್ನಾಗಿರಬೇಕು, ಒಳ್ಳೆ ಎಕ್ಸಸೈಸ್ ಮಾಡ್ತಾ ಇರಿ, ಆವಾಗ C6C7 ಒಳ್ಳೆ ಆರೋಗ್ಯ ಚೆನ್ನಾಗಿರುತ್ತೆ. ಹಂಗಿಂದ ಕೆಳಗೆ ಬರ್ತಾ ಇದ್ದೀವಿ ನಾವು. L1 L2 L3 L4 L5 ಅಂದರೆ ಬ್ಯೂಟಿಫುಲ್ ಕುಷನ್ಸ್. ಒಂದೊಂದು ಮದ್ದಿನಲ್ಲಿ ಹೇಳ್ತಾರಲ್ಲ ಡಿಸ್ಕ್ ಅಂತ ಕೊಟ್ಟಿದ್ದಾರೆ, ಕಾರ್ಟಿಲೇಜ್ ಟಿಶ್ಯೂ ಇದೆ. ಅದನ್ನೇ ಅವ್ರು ಏನು ಹೇಳ್ತಾರೆ, ಡಿಜನರೇಷನ್ ಆಗಿಬಿಟ್ಟಿದೆ ಅಂದರೆ, ಈಗ 2 ಬ್ರೆಡ್ ಇದೆ, ಬ್ರೆಡ್ ಮಧ್ಯದಲ್ಲಿ ನಾವು ಸ್ಯಾಂಡ್ವಿಚ್ ಮಾಡ್ತೀವಿ, ಇಲ್ಲಿರೋ ಸ್ಯಾಂಡ್ವಿಚ್ ಆಗ್ತಾರಲ್ಲ ಅದಕ್ಕೆ ಇದು ಒಂದು L4 L5 ಅಂತ ಇರಲಿ, ಮಧ್ಯದಲ್ಲಿ ನಾವು ಸ್ಯಾಂಡ್ವಿಚ್ ಆಗ್ತೀವಲ್ಲ ಆ ಸ್ಯಾಂಡ್ವಿಚ್ ಇಸ್ ಕಾಲ್ಡ್ ಆಸ್ ಡಿಸ್ಕ್ ಅಂತ ಹೇಳ್ತೀವಿ ನಾವು. ಇವಾಗ ಏನಾಗುತ್ತೆ, ಬ್ರೆಡ್ ನೀವು ಕಚ್ಚಕ್ಕೆ ಹೋಗ್ತಾ ಇದ್ದೀರಾ, ಆವಾಗ ಈ ಸ್ಯಾಂಡ್ವಿಚ್ ಏನಾಗುತ್ತೆ ಇಲ್ಲಿಂದ ಸೋರ್ತಾ ಇರುತ್ತೆ. ಅದೇ ಥರ ಸ್ಲಿಪ್ ಡಿಸ್ಕ್ ಅಂತ ಏನು ಅಂದರೆ, ಈ ಮೂಳೆ ಆರೋಗ್ಯವಾಗಿ ಆ ಶೇಪ್ನಲ್ಲಿ ಇಲ್ಲ, ಆ ಸವಿತಾ ಇದೆ, ಕರ್ರಗಿ L4 L5 ಇದೆಲ್ಲ ಒಂದು ಅದರಲ್ಲಿ ಇರೋದು ಪಕ್ಕದಲ್ಲಿ ಇರೋದು ನರನ ಲಂಬಾರ್ ಲಾರ್ಡೋಸಿಸ್, ಸ್ಯಾಕ್ರಲೈಸೇಷನ್, ಸ್ಟೆನೋಸಿಸ್ ಅಂತ ಹೇಳಿದ್ರೆ ಒಳ್ಳೆ ಪೈಪ್ ಥರ ಕಾಣಬೇಕು. ಆ ಪೈಪ್ ಏನಾಗಿರುತ್ತೆ ಅಂದರೆ ಜಾಮ್ ಆಗಿಬಿಟ್ಟಿರುತ್ತೆ. ಸ್ಟೆನೋಸಿಸ್ ಅಂದರೆ ಆ ನರ. ದೆನ್ ಇದೆಲ್ಲ ಬಿಟ್ಟು ಇನ್ನೊಂದು ನಾನು ಹೇಳ್ತೀನಿ, ಹೌದು ಡಾಕ್ಟ್ರೇ ನನಗೆ ಬೆನ್ನಿಂದ ಆ ತೊಡೆ ಮೇಲ್ಗಡೆ ಹಿಪ್ಪಿಂದ ಆ ಸೊಂಟೆಯಿಂದ ಕೆಳಗೆ ಏನೋ ದೊಡ್ಡ ಬೆರಳು ತನಕ ನೋವು ಬರುತ್ತೆ ಡಾಕ್ಟರ್, ಒಳ್ಳೆ ಶಾಕ್ ಥರ ಹೋಗುತ್ತೆ. ವಾಟ್ ಯೂಸ್ ಟು ಕಾಲ್ ಸಯಾಟಿಕಾ, ರೊಮೆಟಾಯ್ಡ್ ಆರ್ಥ್ರೈಟಿಸ್, ಆರ್ಥಿಯೋ ಆರ್ಥ್ರೈಟಿಸ್, ಜುವನೈಲ್ ಆರ್ಥ್ರೈಟಿಸ್, ಈ ಥರ 206 ಮೂಳೆಗಳಲ್ಲಿ ಏನೇನೋ ಇನ್ನು ಹೊಸ ಹೆಸರೆಲ್ಲ ನೀವು ಇಟ್ಕೊಳ್ಳಿ. ಎಲ್ಲ ಫ್ಯಾಲಂಜನ್ನು ಆರೋಗ್ಯವಾಗಿ ಬರಬೇಕು ಅಂದರೆ ಬೇಸಿಕ್ ಆಗಿ ಒಳ್ಳೆ ಅಭ್ಯಾಸ ನೀವು ಇರಬೇಕು. ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ. ಕಾಳುಗಳು ಜಾಸ್ತಿ ಸೇರಿಸ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಹೆಸರು ಏನೇ ಇರಲಿ, ರೂಬಾರ್, ಡೋಲಾರ್, ಕ್ಯಾಲಾರ್ ಎಲ್ಲ ಆದ ಮೇಲೆ ಫಂಕ್ಷನ್ ಲೆಸ್ಸೆ ಅಂತ ಇದರಿಂದ ಹೊರಗೆ ಬರಬೇಕು ಅಂದರೆ ಹೋಮಿಯೋಪತಿ ಔಷಧ ಬೀಳ್ತಾ ಇರುತ್ತೆ. ನಿಮ್ಮ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಕಮ್ಮಿ ಆಗ್ತಾ ಬರುತ್ತೆ, ಆರೋಗ್ಯ ಚೆನ್ನಾಗಿ ಆಗ್ತಾ ಬರುತ್ತೆ. ನೀವು ವ್ಯಾಯಾಮ ಮಾಡ್ತಾ ಇದ್ದೀರಾ, ಒಳ್ಳೆ ಅಭ್ಯಾಸದಲ್ಲಿ ಇದ್ದೀರಾ, ಏನು ತೊಂದರೆ ಇಲ್ಲದೆ ಇದ್ದೀರಾ, ಹೋಮಿಯೋಪತಿ ಔಷಧ ಬೀಳ್ತಾ ಏನಾಗುತ್ತೆ ಅಂದರೆ ನೀವು ತಿನ್ನೋದು ಪದಾರ್ಥದಿಂದ ನಿಮ್ಮ ಕ್ಯಾಲ್ಸಿಯಂ ಒಂದೊಂದು ನಿಮ್ಮ 206 ಮೂಳೆಗಳಿಗೂ ಹೋಗುತ್ತೆ, ಕಾರ್ಟಿಲೇಜಿಗೆ ಹೋಗುತ್ತೆ. ಆವಾಗ ನೋ ಸ್ಟೆನೋಸಿಸ್, ನೋ ಲಂಬಾರ್ ಲಾರ್ಡೋಸಿಸ್, ನೋ ಸ್ಯಾಕ್ರಲೈಸೇಷನ್, ಆರೋಗ್ಯ ಚೆನ್ನಾಗಿರುತ್ತೆ. ವ್ಯಾಯಾಮ ಮಾಡಿ, ಒಳ್ಳೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ತೊಗೊಳ್ಳಿ. ಹೋಮಿಯೋಪತಿ ಔಷಧಿಯಿಂದ ಫಾರ್ ಎಕ್ಸಾಂಪಲ್ ಏನೋ ಒಂದು ಪೇಯ್ನ್ ಕಿಲ್ಲರ್ ಇರಲಿ, ಇದರಿಂದ ಬರೋದು ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯವಾಗಿದ್ದ ಕರ್ಕೊಂಡು ಬರೋಕ್ಕೆ ಹೋಮಿಯೋಪತಿ ಔಷಧಿಗಳು ತುಂಬ ಅನುಕೂಲ ಆಗ್ತಾ ಬರುತ್ತೆ. ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ಗೆ ಎಲ್ರಿಗೂ ಆರೋಗ್ಯ ಚೆನ್ನಾಗಿರಲಿ. ಏನೇ ಕಾಯಿಲೆ ಇದ್ದರೂ ಒಳ್ಳೆ ಒಂದು ಹೋಮಿಯೋಪತಿ ಔಷಧದಿಂದ ತುಂಬ ಅನುಕೂಲ ಆಗುತ್ತೆ, ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯ ಎಲ್ರಿಗೂ ಚೆನ್ನಾಗಿರಲಿ ಅಂತ ಬಯಸ್ತಾ ಸೈನಿಂಗ್ ಆಫ್ ಡಾಕ್ಟರ್ ಕುಮಾರ್. ಆರೋಗ್ಯದ ವಿಚಾರದಲ್ಲಿ ಸೂಕ್ತ ಸಮಯದಲ್ಲಿ ಸಮರ್ಪಕ ಚಿಕಿತ್ಸೆ ಪಡೆಯುವುದು ಅತಿ ಮುಖ್ಯ. ಹೆಲ್ತ್ ವಿಚಾರದಲ್ಲಿ ಈ ಸ್ಥಿತಿ ಪ್ರಜ್ಞತೆ ನಿಮಗೂ ಬರಬೇಕು ಅಂದರೆ ಸದಾ ನೋಡ್ತಾ ಇರಿ ಆಯುರ್ ಆರೋಗ್ಯ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ.